ಶಿವಸ್ವರೂಪಿಗೆ ಇಲ್ಲಿ ನಾವು ನೀವು ಕೂಡಿದ್ದೀವಿ ಮಡಿವಾಳಪ್ಪನವರ ಸನ್ನಿಧಾನದಲ್ಲಿ. ಶರಣರು ಮೆಟ್ಟಿದ ಧರೆ ಪಾವನ ಅಂದ ಹಾಗೆ ಅವರ ಈ ಸ್ಥಾನ ಸಿದ್ಧಪ್ರಭುಗಳ ಆಗಮನದಿಂದ ಪಾವನ ಆಗ್ಯದ. ಇಂಥ ಪಾವನ ಮೂರ್ತಿಗಳ ಸ್ಮರಣೋತ್ಸವವಾಗಿ ಈ ಕಾರ್ಯಕ್ರಮ ಈ ರೀತಿ ನಡೀತಾ ಇದೆ. ಇದು ಹೇಗೆ ಸಾಧ್ಯ ಆಯಿತು ವಿಚಾರ ಮಾಡಿ. ಜಗತ್ತಿನಲ್ಲಿ ಜನ ಎಷ್ಟು ಪ್ರಕಾರ ಅಂದ್ರೆ ಮಹಾತ್ಮರು ಒಂದು ಕಡೆ 3 ಪ್ರಕಾರ ಅಂತ ಹೇಳ್ಯಾರ. ಒಂದು ರೀತಿಯಿಂದ 3 ಪ್ರಕಾರ ಅಂತ ಹೇಳಿ ಸತ್ತವರು, ಇದ್ದು ಸತ್ತವರು, ಸತ್ತು ಉಳಿದವರು. ಎಷ್ಟೋ ಜನ ಸತ್ತಾರೆ, ಅವ್ರದ್ದು ಹೆಸರು ಇಲ್ಲ, ದಶೆ ಇಲ್ಲ, ಅವ್ರ ಫೋಟೋ ಇಲ್ಲ. ಯಾಕೆ ಕೆಲವರು ಹರ ಭೂಮಿ ಮೇಲೆ ಹರ, ಮನೆಗೆ ಹರ, ಊರಿಗೆ ಓಡಾಡ್ತಾರ. ಅವ್ರು ಎಂಥವ್ರು ಅಂದ್ರೆ ಇದ್ದು ಸತ್ತವ್ರು. ಇವ ಯಾಕಾರ ಉಳಿದ್ರಪ್ಪ ಜಲ್ದಿ ಸಾವಾರ ಬರೋಣ ಇವನಿಗೆ ಅಂತ. ಯಾಕೆ ಒಜ್ಜಿಯಾಗೆ ನಾವು ಜಗತ್ತಿಗೆ ಮನ್ಯಾಗ ಹೆಂಡ್ರ ಮಕ್ಕಳಿಗೆ ಒಜ್ಜಿ, ಹೋಟೆಲ್ಗೆ ಒಜ್ಜಿ, ಕಿರಣದ ಕಣ್ಗೆ ಒಜ್ಜಿ, ಏಟಂತ ಹೇಳಬೇಕು ನೀವು. ಎಲ್ಲಿ ಹೋದ್ರು ನಾವು ಒಜ್ಜಿನೇ ಅವ. ಇಂಥವ್ರಿಗೆ ಏನಂತಾರ ಅಂದ್ರೆ ಇದ್ದು ಸತ್ತವ್ರಂತ. ಸತ್ತವರು ಸತ್ತರು, ಇವರು ಇದ್ದು ಸತ್ತಂಗೆ 2 ಪ್ರಕಾರ ಆಯ್ತು. ಇನ್ನು ಸತ್ತು ಉಳಿದವರು ಯಾರು ಅಂದ್ರೆ ಅವರು ಮಹಾತ್ಮರು, ಮಡಿವಾಳಪ್ಪನಂಥವ್ರು, ಸಿದ್ಧಪ್ರಭುಗಳಂಥವ್ರು. ವಿಚಾರ ಮಾಡ್ರಿ. ಬಸವಣ್ಣ, ಅಕ್ಕ ಮಹಾದೇವಿ, ಸಿದ್ಧಾರೂಢರು, ಜ್ಞಾನೇಶ್ವರರು ಎಂತೆಂಥ ಮಹಾತ್ಮರಾಗಿ ಹೋಗಿರೋ. ಅವರು ಜಗದ್ಗುರು ಶಂಕರಾಚಾರ್ಯರು ಅವರು ಹೋಗಿದ ಕಾಲ ಯಾವುದು ಈಗೊತ್ತಿಗೂ ಅವರ ಫೋಟೋಗಳು ನಾವು ಮನೆಯಲ್ಲಿ ಇಡ್ತೇವೆ, ಅವರ ಪೂಜೆ ಮಾಡ್ತೇವೆ, ಅವರ ಸ್ಮರಣೆ ಮಾಡ್ತೇವೆ ಅಂದ್ರೆ ಅವ್ರು ಈಗೊತ್ತಿಗೂ ಜೀವಂತ ಹಾರ. ಅದಕ್ಕೆ ಮಹಾತ್ಮರು ಅವರು ಸತ್ತು ಉಳಿದವರು. ಅದು ಅವರಿಗೆ ಹೇಗೆ ಸಾಧ್ಯ ಆಯಿತು? ಅವರಿಂದ ನಾವು ಪಾಠ ಕಲಿಬೇಕಾಗ್ಯದ. ಸಿದ್ಧಪ್ರಭುಗಳು ಒಂದು ಕಡೆ ಬಹಳ ಚಂದ ಹಾಡ್ಯಾರ. ಮನುಜ ತನು ಮನ ಧನ ಮಾಡನವದಿ, ಮನುಜ ತನು ಮನ ಧನ ಮಾಡನವದಿ, ನಿನಗಾದರಿತಾದ ಮೋಕ್ಷದಾದಿ, ನಿನಗಾದರಿತಾದ ಮೋಕ್ಷದಾದಿ, ತಕೋ ಗುರು ಬೋಧಿಯ ಮನುಜ ತನು ಮನ ಧನ ಮಾಡನವದಿ, ಮನುಜ ತನು ಮನ ಧನ ಮಾಡನವದಿ. ನಿನ್ನ ತನ, ನಿನ್ನ ಮನ, ನಿನ್ನ ಧನ ನವದಿ ಮಾಡ್ಲಾಕ ನಿನಗ ಬಂತು ಅಂದ್ರ ನಿಮ್ಮ ಮಡಿವಾಳಪ್ಪ ಐತಿ, ಸಿದ್ಧಪ್ರಭು ಐತಿ ನೋಡಿ. ಅದಕ್ಕ ತನ ಮನ ಧನ ನಮ್ಗೆ ಭಗವಂತ ಕೊಟ್ಟಾನ. ಇವು ಎದಕ್ಕೆ ಕೊಟ್ಟಾನ ಇದು ನಮಗೆ ತಿಳಿದಿಲ್ಲ ಅಂದ್ರೆ ನಾವು ಮನುಷ್ಯರಾಗಿ ಹುಟ್ಟಿ ಅನರ್ಥ ಆಯ್ತು. ಇವಕ್ಕೆ ನವದಿ ಮಾಡಲತ್ತಾರೆ. ನವದಿ ಅಂತ ಎದಕ್ಕಂತಾರೆ? ನವದಿ ಅದಕ್ಕೆ ಶುದ್ಧ ಭಾಷೆ ನೈವೇದ್ಯ. ಅದಕ್ಕೆ ನಾವು ನವದಿ ಅಂತೇವೆ. ಈ ನೈವೇದ್ಯ ಯಾವಾಗ ಎದಕ್ಕಂತಾರ ನೈವೇದ್ಯ ಅಂತ? ಯಾವುದೇ ಪದಾರ್ಥ, ಯಾವುದೇ ಭೋಗ ವಸ್ತು, ಯಾವುದೇ ವಸ್ತು ನಾವು ತಂದು ದೇವರ ಮುಂದೆ ಇಟ್ಟಾಗ, ಗುರುಗಳ ಮುಂದೆ ಇಟ್ಟಾಗ,
ಇಷ್ಟ ದೇವರ ಮುಂದೆ ಇಟ್ಟಾಗ ಅದಕ್ಕೆ ಏನಂತೀವಿ ನಾವು? ನೈವೇದ್ಯ. ದುಕಾನ್ದಾಗ ಖರೀದಿ ಮಾಡ್ಲತ್ತರ ಅರ್ಧ ಕಿಲೋ ನೈವೇದ್ಯ ಕೂಡ ಅಂದಿದೇವೇನು? ಅಂದಿದೇವ? ಅಲ್ಲೇನಂದಿದೇವು? ಅರ್ಧ ಕಿಲೋ ಪೇಡ ಕೊಡೋದು. ಪೇಡ ಅಲ್ಲಿ ಪದಾರ್ಥದ ಅದಕ್ಕೊಂದು ಹೆಸರದ. ಅರ್ಧ ಕಿಲೋ ಪೇಡ ಕೊಡುತ್ತಮ್ಮ ಅಂದ್ರೆ ಅವ ರೊಕ್ಕ ತಕೊಂಡ ಪೇಡ ಕೊಟ್ಟ ತಕೊಂಡು ಬಂದ್ರಿ. ಯಾವಾಗ ನಿಮ್ಮ ದೇವರ ಮುಂದೆ, ನಿಮ್ಮ ಗುರುಗಳ ಮುಂದೆ, ನಿಮ್ಮ ಇಷ್ಟ ದೇವರ ಮುಂದೆ ಇಟ್ಟಿರಿ, ಆವಾಗ ಅದಕ್ಕೆ ಏನಂತೀರಿ ನೀವೇ? ನಿಮ್ಮ ಬಾಯಿನಿದೆ ನೈವೇದ್ಯ. ಗಡ್ಬಡ್ ಮಾಡಬೇಡ್ರಿ, ಇನ್ನು ಪ್ರಸಾದ ಆಗ್ಯದ. ನೈವೇದ್ಯ ನೈವೇದ್ಯ ಅಂತ ಆಗ್ಯದಂತರ ಹೆಂಗೆ ಹೇಳಬೇಕು ಅಂದ್ರೆ ನಿಮ್ಗೊಂದು ಮಾತು ಹೇಳಿ. ಅದು ಪೇಡ ಹೋಗಿ ನೈವೇದ್ಯ ಯಾವಾಗ ಆಗತ್ತದ ಅಂದ್ರೆ ಅದಕ್ಕೆ ಏಟು ರೊಕ್ಕ ಕೊಟ್ಟಿರಲ್ಲ ನೀವು. ಇದು ರೊಕ್ಕ ಕೊಟ್ಟಿದವ ನಾನೇ ತಂದಿದೆ. ಇದು ಯಾರ್ದು? ನಂದು. ಈ ನಾನು ನಂದು ಎಂಬ ಭಾವ ಆ ಪದಾರ್ಥದಲ್ಲಿ ಇತ್ತು ಅಂದ್ರೆ ಅದು ನೈವೇದ್ಯ ಆಗ್ಲಕ್ಕ ಸಾಧ್ಯ ಇಲ್ಲ. ಮುಟ್ತದ ದೇವರಿಗೆ? ಯಾವ ವಸ್ತುವಿನ ಮ್ಯಾಗಿನ ನಾನು ಎಂಬ ಭಾವ ಅದ, ನಂದು ಎಂಬ ಭಾವ ಅದದು ಕೊಟ್ಟಿದಂಗೆ ಹೆಂಗಾಗ್ತದ, ಅದು ಮುಟ್ಟಿದಂಗೆ ಹೆಂಗಾಗ್ತದ. ಅದಕ್ಕೆ ಆ ವಸ್ತುವಿನಿಂದ ಇದು ನಿನಗೆ ಸಮರ್ಪಣೆ, ನಿನಗೆ ಅರ್ಪಣೆ ಮಾಡ್ತಾ ಇದ್ದೀನಿ ಹೇ ಸದ್ಗುರುನಾಥ, ಹೇ ಪರಮಾತ್ಮ, ಇದು ನಿನಗೆ ಸಮರ್ಪಣೆ ಅಂತ ನಂದು ಭಾವ ತೆಗೆದು ಇದು ನಿಂತು ಅಂತ ಭಾವ ಬಂದಾಗ ಅದು ನೈವೇದ್ಯ. ನೈವೇದ್ಯ. ಇನ್ನು ಯಾವಾಗ ಆ ನೈವೇದ್ಯ ದೇವರು ತಿಂತಾನೇನು? ಇಷ್ಟ ದೇವರು ತಿಂದು ಹಾಕ್ತಾರೆ ಏನದಕ್ಕೆ? ಇಲ್ಲ. ಮತ್ತು ಸಮರ್ಪಣ ಭಾವ ನೀವು ಮಾಡಿರಿ, ನೈವೇದ್ಯ ಆಗ್ಯದ. ಆದ ಕೂಡಲೇ ಆವಾಗ ಆ ಇಷ್ಟ ದೇವರು ಏನು ಮಾಡಿದ್ರು? ಇದು ತರ್ಲಕ್ಕಾರ ತಂದನ, ಇಡ್ಲಕ್ಕಾರ ನನ್ನ ಮುಂದೆ ಇಟ್ಟನ, ಇನ್ನು ಭಾವನ ಮನಸ್ಸಿನಲ್ಲಿ ಏನಿಟ್ಟನ ಅಂತ ಜರ ಕಾಯ್ದು ನೋಡ್ತಾನ. ಇದು ಪರಿಪೂರ್ಣವಾಗಿ ಭಾವದಿಂದ ಅದು ಸಮರ್ಪಣೆ ಭಾವ ಮಾಡ್ಯಾನ ಅಂತ ಅವನಿಗೆ ಖಚಿತ ಆದಾಗ, ಓಹೋ ಇದು ನನಗೆ ಸಮರ್ಪಣೆ ಮಾಡ್ಯಾನ ಅಂತ ಅವನಿಗೆ ಪರಿಪೂರ್ಣ ವಿಶ್ವಾಸ ಆದಾಗ ಅದರಲ್ಲಿ ಪರಮಾತ್ಮ ಕೃಪೆ ಅನ್ನುವಂಥದ್ದು, ಅದರಲ್ಲಿ ಆಶೀರ್ವಾದ ಅನ್ನುವಂಥದ್ದು ಅದ್ರಾಗ ಬೆರೆಸಿಬಿಡ್ತು. ನಾನು ನಂದೊಂಬುದು ತೆಕ್ಕೊಂಡಿದ್ದು ಜಾಗ ಖಾಲಿ ಇತ್ತು. ಅಲ್ಲಿ ಪರಮಾತ್ಮ ಏನು ಮಾಡ್ದ? ಸದ್ಗುರುನಾಥ ಏನು ಮಾಡ್ದ? ಕೃಪಾ ಆಶೀರ್ವಾದ ಅದ್ರಾಗ ಬೆರೆಸಿ ಬಿಟ್ಟ. ಇವಾಗ ಅದು ಏನೈತ್ರಿ? ನೈವೇದ್ಯ ಹೋಳಿಗೆ ಏನೈತಿ? ಅದು ಪ್ರಸಾದ. ಈಗ ಆ ಪ್ರಸಾದ ತಯಾರಾದ ಮೇಲೆ ಅದು ನೀವೇನು ಹಂಚ್ತಾರಲ್ಲ, ನೀವೇನು ಹಂಚುತ್ತೀರಲ್ಲ, ಅದು ತಗೊಂಬರು ಹೆಂಗೆ ತಗೋತಾರ? ಎರಡೂ ಕೈಗಳು ಒಂದಕ್ಕೊಂದು ಹಿಂಗೆ ಕೈಗಳು ಜೋಡಿಸಿ ವಿನಯ ಭಾವದಿಂದ, ಎಷ್ಟು ನಮ್ರತಾ ಭಾವದಿಂದ ಅದನ್ನು ಸ್ವೀಕಾರ ಮಾಡ್ತಾ ತಗೋತಾರೆ. ತಗೊಂಡು ಅದನ್ನು ಸ್ವೀಕಾರ ಮಾಡ್ತಾರೆ, ಹೊಟ್ಟೆಗೆ ತಗೋತಾರೆ. ತಗೊಂಡ ಮೇಲೆ ಏನು ಕೈಗೆ ಹತ್ತಿತ್ತಲ್ಲ, ಆ ಹತ್ತಿಂದ ಎಲ್ಲಾರ ಗೋಡಿಗೆ ಅಥವಾ ಕಂಬಕ್ಕೆ ಎಲ್ಲಾರ ಒರೆಸೋದು, ಕಾಗದ ಒರೆಸಿ ಭೇಟಿ ಹಾಕೊಂಡ್ರು ಏನು ಮಾಡ್ತಾರೆ? ನಾವೆಲ್ಲ ಏನು ಮಾಡ್ತೇವೆ? ಹೊಟ್ಟಿಗೂ ಅಥವಾ ನೆತ್ತಿಗೆ ಒರೆಸ್ಕೋತೀವಿ. ಯಾಕಾರ ಒರೆಸ್ಕೋತೀವಿ? ಅಂದ್ರ ನಿಮಗದು ಗೊತ್ತದ. ಏನು ಗೊತ್ತದ ಅಂದ್ರೆ ಇದರಲ್ಲಿ ಪರಮಾತ್ಮನ ಆಶೀರ್ವಾದ ಬೆರ್ತದ, ಪರಮಾತ್ಮನ ಕೃಪೆ ಇದರಲ್ಲಿ ಅದ. ಇದು ಪ್ರಸಾದ ಆಗ್ಯದ. ಈ ಪ್ರಸಾದ ತಕೊಂಡ ಮೇಲೆ ಅದಕ್ಕೆ ನಾವು ಅಲ್ಲಿ ಇಲ್ಲಿ ಚಲಬೇಡ್ದು, ಅಲ್ಲಿ ಇಲ್ಲಿ ಸೂಟು ಬೇಡ್ದು ಅಂತ ತಿಳ್ಕೊಂಡು ಅದರ ಸ್ಪರ್ಶ ನಮಗೆ ಆಗಲಿ ಅಂತ ನಮ್ಮ ಮೈಗೆ ಎಲ್ಲಾರ ಹೊರತು ಇದು ಪ್ರಸಾದ. ಅದಕ್ಕೆ ಇಲ್ಲಿ ಸಿದ್ಧಪ್ರಭುಗಳು ತನು ಮನ ಧನ ಮಾಡು ನವದಿ ಅಂತ ಹೇಳತ್ತಾರೆ. ಯಾಕಂತ ಕೇಳ, ನಿನ್ನ ತನ ಅಂದ್ರೆ ನಿನ್ನ ಶರೀರ, ನಿನ್ನ ಮನಸ್ಸು ಮತ್ತು ನಿನ್ನ ರೊಕ್ಕ ಧನ, ಇವು ಮೂರು
ಭಗವಂತನಿಗೆ ಸಮರ್ಪಣೆ ಮಾಡು, ಸದ್ಗುರುವಿಗೆ ಸಮರ್ಪಣೆ ಮಾಡು. ಅವು ಸಮರ್ಪಣೆ ಆದವು ಅಂದ್ರೆ ಅವು ಪ್ರಸಾದ ಆಗ್ತಾವ. ಇವು ಮೂರಕ್ಕೆ ಪ್ರಸಾದ ಮಾಡ್ಕೋ. ಪ್ರಸಾದ ಮಾಡ್ಕೊಂಡಿ ಅಂದ್ರೆ ನಿನ್ನ ಜನ್ಮ ಕಲ್ಯಾಣ ಆಗ್ತದ. ಅವರು ನಿನ್ನ ತನ, ನಿನ್ನ ಮನ, ನಿನ್ನ ಧನ ಭಗವಂತನಿಗೆ ಸಮರ್ಪಣೆ ಆದ ನಂತರ ಅವ್ರ ಕೃಪೆ ನಿನ್ನ ಮ್ಯಾಗ ಯಾವಾಗ ಹರಿಲಕ್ಕ ಚಾಲು ಆಯ್ತು, ಆವಾಗ ನಿನ್ನ ತನ ಪ್ರಸಾದ ಆಗ್ಯದಂತ ತಿಳ್ಕೊ, ನಿನ್ನ ಮನ ಪ್ರಸಾದ ಆಗ್ಯದಂತ ತಿಳ್ಕೊ, ನಿನ್ನ ಧನ ಪ್ರಸಾದ. ಅವ್ರ ಕೃಪೆ ನಮ್ಮ ಮ್ಯಾಲ ಹರಿಬೇಕು. ಅದಕ್ಕೆ ತನ, ಮನ, ಧನ ಇವು ಮೂರು ಪ್ರಸಾದ ಮಾಡಿ ಆಮ್ಯಾಲ ನೀ ಸಂಸಾರ ಮಾಡು. ನೀ ಸಂಸಾರ ಮಾಡು. ಸಂಸಾರ ಮಾಡ್ಲಕ್ಕೆ ಅಂದ್ರೆ ನೀನು ತನ್ನ ಸಂಸಾರ, ನಿನ್ನ ಪ್ರಸಾದ ಮಾಡಿ ಸಂಸಾರ ಮಾಡಿ ಶರೀರ ದುಡ್ಲೆತ್ತಿ ಸಂಸಾರದಾಗ ಅಂದ್ರೆ ನಿನ್ನ ಸಂಸಾರ ಪ್ರಸಾದಮಯ ಆಗ್ತದೆ. ನಿನ್ನ ಮನಸ್ಸು ಪ್ರಸಾದ ಮಾಡಿ ಆ ಮನಸ್ಸಿಟ್ಟು ಸಂಸಾರ ವ್ಯವಹಾರ ಮಾಡ್ಲಕ್ಕೆ ಅಂದ್ರೆ ವ್ಯವಹಾರ ಪ್ರಸಾದ ರೂಪ ಆಗ್ತದೆ. ನಿನ್ನ ಧನ ಭಗವಂತನಿಗೆ ಸಮರ್ಪಣೆ ಮಾಡಿ ಪ್ರಸಾದ ಮಾಡಿ ಆ ದುಡ್ಡು ನೀವು ಸಂಸಾರದಲ್ಲಿ ಬಳಸದತ್ತಿ ಅಂದ್ರೆ ನಿನ್ನ ಸಂಸಾರ ಪ್ರಸಾದ ಆಗ್ತದೆ, ಪಾವನ ಆಗ್ತದೆ. ಅದಕ್ಕೆ ತನ, ಮನ, ಧನ ಪ್ರಸಾದ ಮಾಡಿ ಸಂಸಾರದಾಗ ದುಡಿ, ನಿನ್ನ ಸಂಸಾರ ಪಾವನ ಆಗ್ತದೆ, ನಿನ್ನ ಕಲ್ಯಾಣ ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಸಂಸಾರ ಬಿಡಬೇಕಾಗಿಲ್ಲ ಅಂತ ಮುಂದಿನ ನುಡಿದಾಗ, ಬ್ಯಾಡೆಂಬುದಿಲ್ಲ ಸಂಸಾರ, ಬ್ಯಾಡೆಂಬುದಿಲ್ಲ ಸಂಸಾರ, ಮಾಡಿ ನೋಡಪ್ಪ ನೀನೆ ವಿಚಾರ, ಮುಕ್ತಿ ಮಾರ್ಗಕ್ಕೆ ಅವ ಮೂರು ಹೋದಿ, ಮುಕ್ತಿ ಮಾರ್ಗಕ್ಕೆ ಅವ ಮೂರು ಹೋದಿ, ತಕೋ ಗುರು ಬೋಧಿಯ ಮನುಜ, ತನು ಮನ ಧನ ಮಾಡನವದಿ ಮನುಜ, ತನು ಮನ ಧನ ಮಾಡನವದಿ. ಈ ನಮೂನ ಸಂಸಾರ ಬಿಡು ಅಂತ ಯಾರು ಹೇಳಿಲ್ಲ. ಸಂಸಾರದಾಗ ಸುಖ ಇಲ್ಲ ನೋಡ್ರಿ ಅಂತ ಎಚ್ಚರ ಮಾಡ್ಯಾರ ಸಂತರು. ಸಂಸಾರದಾಗ ಸುಖ ಆದಂತ ನಂಬಬೇಡ್ರಿ, ಸಂಸಾರದಾಗ ಸುಖ ಅಂತ ನಂಬುದಿರಿ ಅಂತ ನೀವು ಮೋಸ ಹೋಗ್ತೀರಿ, ಸಂಸಾರದಾಗ ಸುಖ ಇಲ್ಲ ಅಂತ ಹೇಳಿನು ಬಿಡುವಂತ ಯಾಕಂತೂ ಹೇಳಿದ್ನು. ಇಷ್ಟೇ ತಿಳಿದು ಮಾಡೋದ ಸಂಸಾರ. ತನ, ಮನ, ಧನ ಸಮರ್ಪಣೆ ಮಾಡಿ ಅವು ಪ್ರಸಾದ ಮಾಡ್ಕೊಂಡು ಅಂದ್ರೆ ಕೂಡಲ ಸಂಗಮ ದೇವರನ್ನು ಒಲಿಸಲು ಬಂದ ಪ್ರಸಾದ ಕಾಯ ಕೆಡಿಸಲಾಗದು. ಕೆಡಿಸ್ರಿ ಅಂತ ಯಾರು ಬಸವಣ್ಣ ಹೇಳಿದ್ರು, ಕೆಡಿಸ್ಬೇಡ್ರಿ. ಶರೀರಕ್ಕೆ ಯಾಕೆ ಕೆಡಿಸ್ತೀರಿ? ಇದು ದುಡಿಲಾಗ ಬರ್ತದ, ಇದೇ ಸಂಸಾರದಾಗೂ ದುಡಿತದ, ಇದೇ ಮಡಿವಳೇಶ್ವರ ದರ್ಬಾರದಾಗೂ ದುಡಿತದ. ಬರೋದು ಇಷ್ಟೇ ಪ್ರಸಾದ ಮಾಡ್ಕೊಂಬೋದು. ನಮ್ಮ ಕೆಲಸ ಭಗವಂತನಿಗೆ ಸಮರ್ಪಣೆ ಮಾಡೋದು ನಮ್ಮ ಕೆಲಸ ಅದು. ಅದಕ್ಕೆ ಸಂಸಾರಿಕರು ಯಾರು ತನ, ಮನ, ಧನ ಈ ತನ ನಂದು ಅಂತ ಸಂಸಾರ ಮಾಡಬೇಡ್ರಿ, ಇದು ಭಗವಂತನಿಗೆ ಸಮರ್ಪಣೆ ಆಗ್ಯದ ಅಂತ ಸಂಸಾರ ಮಾಡಿ. ಈ ರೊಕ್ಕ ನಂದು ಅಂತ ಸಂಸಾರ ಮಾಡಬೇಡ್ರಿ, ಇದು ಸದ್ಗುರುನಾಥನಿಗೆ ಎಂದು ದೀಕ್ಷೆ ಕೊಟ್ಟರೋ ತನ, ಮನ, ಧನ ಗುರುವೇ ನಿನಗೆ ಅರ್ಪಣ ಅಂತ ಆಗುತ್ತೆ ಕೊಟ್ಟಿದ್ದೇವೆ. ಇದೆಲ್ಲ ಏನಾದ ಅದೆಲ್ಲ ಸದ್ಗುರುನಾಥಂದು ಅದ, ಪರಮಾತ್ಮಂಗೆ ಅದಂತ ತಿಳ್ಕೊಂಡು ಸಂಸಾರ ಮಾಡ್ರಿ, ರೊಕ್ಕ ಬಳಸಿ. ಇನ್ನು ಮನಸ್ಸು ಕೊಂಗು ಮನಸ್ಸು, ಚಂಚಲ ಮನಸ್ಸು, ಈ ಮನಸ್ಸು ಆಗುತ್ತೆ ಗುರುಗಳು ಕೇಳ್ಯಾರ, ತನ, ಮನ, ಧನ ನನಗೆ ಕೊಡಪ್ಪ ಅಂತ ಕೇಳ್ಯಾರ, ಆಗುತ್ತೆ ಯಪ್ಪ ತನ, ಮನ, ಧನ ನಿನಗೆ ಅರ್ಪಣ ಅಂತ ಮಾತು ಕೊಟ್ಟಿದ್ದೇವೆ. ಅಂಥ ಮನಸ್ಸು ಈಗ ನಾನಲ್ಲ, ಇದು ಮನಸ್ಸು ಇದು ನಿಂದಿಯದಪ್ಪ ಅಂತ ತಿಳ್ಕೊಂಡು ಸಂಸಾರ ಕಾರ್ಯ ಮಾಡ್ಕೊತ ಹೋದೇವಿ ಅಂದ್ರೆ ಸಂಸಾರ ಪಾವನ ಆಗ್ತದೆ, ಸಂಸಾರ ಪವಿತ್ರ ಆಗ್ತದೆ. ಸಂಸಾರದಾಗ ಇದ್ದೇ ನಮ್ಮ ಕಲ್ಯಾಣ ನಿಶ್ಚಿತ ಅದ ಅಂತ ಮಹಾತ್ಮರ ಅಭಿಪ್ರಾಯ. ಮತ್ತು ಇಂಥ ಸನ್ಯಾಸಿಗಳ ಗತಿ ಏನು? ಅವ್ರನ್ನೂ ಪ್ರಸಾದ ಕಾಯ. ಅವ್ರೇನು ಮಾಡ್ಲತ್ತಾರ ಗೊತ್ತಾ? ಅವ್ರು ಮೈತ್ರಾದೇವಿ ಅವ್ರು ಹಿಂದೆ ಎಷ್ಟು ಮಂದಿ ಕರ್ಕೊಂಡು ಬಂದಾರ ನೋಡ್ರಿ. ಗುರು ಮುಟ್ಟಿ ಗುರುವಾಗಿ ಅರವಿನೋಳ ಅರುವಾಗಿ ಅಂತ ಅವರು ಪ್ರಸಾದ ಆಗ್ಯಾರ. ಅವ್ರ ತನ ಪ್ರಸಾದ, ಅವ್ರ ಮನ ಪ್ರಸಾದ, ಅವ್ರ ಧನ ಪ್ರಸಾದ ಆಗ್ಯದ. ಅಷ್ಟೇ ಅಲ್ಲ, ಆ ಪ್ರಸಾದ ಮತ್ತೆಷ್ಟೋ ಮಂದಿಗೆ ಪ್ರಸಾದ ಮಾಡ್ಲತ್ತ.
ವಿಚಾರ ಮಾಡ್ರಿ. ಈ ತೀರ್ಥ ಅಂತ ಇರ್ತದಲ್ಲ ಮನೆ, ಪಾಲ್ ತೊಳ್ಕೊಡಿ ತೀರ್ಥ ತಂದೇವಂದ್ರ ಅದು ಮುಗಿಲಾಕ್ ಬಂತಂದ್ರೆ ಏನ್ ಮಾಡ್ತೀವ್ರಿ? ಅದ್ರಾಗ ಹಾಕಿ ಮತ್ತೆ ಬಡಸ್ಕೊತೀವಲ್ಲ. ಹಂಗ ಅವ್ರು ಏನ್ ಮಾಡತ್ತಾರ ಕೊನದ ಏಸು ಮಂದಿಗೆ ಪ್ರಸಾದ ಮಾಡೈತೆ ನೋಡಿ, ಸಂಕಟ ಏಸು ಮಂದಿಗೆ ಕರ್ಕೊಂಡು ಬಂದ ನೋಡ್ರಿ. ಅದಕ್ಕೆ ಅವ್ರಿಗೂ ಅದೇ ಕಾನೂನು ಅದ, ನಮಗೂ ಅದೇ ಕಾನೂನು ಅದ. ನಮ್ಮ ಸಂಸಾರ ನವದಿ ಮಾಡಿ ಪ್ರಸಾದ ಮಾಡಿಕೊಂಡು ನಾವು ಸಂಸಾರ ಮಾಡಬೇಕು. ತನ ಮನ ತನ ಪ್ರಸಾದ ಮಾಡಿಕೊಂಡು ಅವ್ರು ಪರಮಾರ್ಥ ಮಾಡಬೇಕು. ಸಿದ್ಧಪ್ರಭುಗಳು ಎಂಥ ಪುಣ್ಯಾತ್ಮ ಎಂಥ ಮಾತು ಹೇಳ್ಯಾರ. ಅದಕ್ಕೆ ನಾವು ನೀವೆಲ್ಲರೂ ನಮ್ಮ ಧನ, ನಮ್ಮ ತನ, ನಮ್ಮ ಮನಗಳನ್ನು ಪ್ರಸಾದ ಮಾಡಿಕೊಂಡು ಅಂದ್ರೆ ಸಮರ್ಪಣೆ ಮಾಡಿ ಹಾಕಿ ಅವನ ಕೃಪೆಗೆ ಪಾತ್ರ ನಾವು ಆಗಿ ಸಂಸಾರ ಮಾಡಿದ್ರೆ ನಮಗೆ ಸಂಸಾರ ಎಂದು ಬಂಧನ ಆಗಲ್ಲ, ನಮ್ಗೆ ಎಂದು ಸಂಸಾರ ದುಃಖ ಕೊಡಂಗಿ ಅಂತ ಸಂಸಾರ ಮಾಡ್ತಕ್ಕಂಥ ಸದ್ಬುದ್ಧಿ ನನಗೂ ಕೊಡಲಿ, ನಿಮ್ಮೆಲ್ಲರಿಗೂ ಆ ಸಿದ್ಧಪ್ರಭುಗಳು ಮಡಿವಾಳೇಶ್ವರರು ಸದ್ಗುರುನಾಥ ಕೊಟ್ಟು ಕಾಪಾಡಲಿ ಅಂತ ಕೇಳಿಕೊಂಡು ನನ್ನೆರಡು ಮಾತಿಲಿಗೆ ಮುಗಿಸ್ತೀನಿ. ಮಡಿವಾಳೇಶ್ವರ ಮಹಾರಾಜಿ ಕಿ, ಶಿವ ಸಿದ್ಧೇ ಸಿದ್ಧಪ್ರಭು ಮಹಾರಾಜಿ ಕಿ.